ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕುರುಡುಮಲೆ ಗಣೇಶನಿಗೆ ವಿಶೇಷ ಪೂಜೆ, ಕೆಲವೇ ಕ್ಷಣಗಳಲ್ಲಿ ಜೋಡೆತ್ತುಗಳಾಗಿ ಸಿಎಂ ಡಿಸಿಎಂ ಪ್ರಚಾರಕ್ಕೆ ಚಾಲನೆ. ಕೋಲಾರದಲ್ಲಿ ಕಾಂಗ್ರೆಸ್ನಿಂದ ಮತಬೇಟೆ. ದಳಪತಿಗಳ ಭದ್ರಕೋಟೆಯ ಮೇಲೆ ಕಾಂಗ್ರೆಸ್ ಕಂಡು ಹಾಸನ ಸಿಂಹಾಸನ ಏರಲು ಕೈ ನಾಯಕರ ಕಸರತ್ತು. ರಾಹುಲ್ ಗಾಂಧಿ ಕರೆತಂದು ಪ್ರಚಾರ ನಡೆಸೋದಕ್ಕೆ ರಣತಂತ್ರ. ಬೆಂಗಳೂರು ಉತ್ತರ ಗೆಲ್ಲೋದಕ್ಕೆ ಒಂಟಿ ಹೋರಾಟ. ಶೋಭಾ ಕರಂದ್ಲಾಜೆ ಪರ ಸ್ಟಾರ್ ಪ್ರಚಾರಕರ ಕೊರತೆ. ಹಿರಿಯ ನಾಯಕರು ಹಿಂದೇಟು ಹಾಕ್ತಾ ಇರೋದ್ಯಾಕೆ? ಲೋಕಸಭಾ ಎಲೆಕ್ಷನ್ಗೆ ದಿನಗಣನೆ ಆರಂಭ. ಕರಾವಳಿಯ ಸೌಜನ್ಯ ಪರ ಹೋರಾಟಗಾರರಿಂದ ನೋಟಾ ಚಳವಳಿ. ಜನಪ್ರತಿನಿಧಿಗಳಿಂದ ನೀರಸ ಪ್ರತಿಕ್ರಿಯೆ ಹಿನ್ನೆಲೆ ನೋಟಾಸ್ತ್ರಕ್ಕೆ ಪ್ಲಾನ್. ರಾಜ ಅಮರೇಶ್ವರ್ ನಾಯಕ್ ಎಸ್ಟಿ ಅಲ್ಲ, ಹಿಂದೂ ಕ್ಷತ್ರಿಯ. ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ವಂಚನೆಯ ಆರೋಪ. ರಾಯಚೂರು ಬಿಜೆಪಿ ಅಭ್ಯರ್ಥಿ ವಿರುದ್ಧ ನರಸಿಂಹ ನಾಯಕರಿಂದ ದೂರು. ಮುಗೀತು ಅನ್ಕೊಂಡ್ರು ಕಡಿಮೆಯಾಗಿಲ್ಲ ಮುನಿಸು. ರೇಣುಕಾಚಾರ್ಯ ಕರುಣಾಕರ್ ರೆಡ್ಡಿ ಅಸಮಾಧಾನ. ಇವತ್ತು ದಾವಣಗೆರೆ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಭೇಟಿ. ಬೇಸರಗೊಂಡವರ ಜೊತೆಯೂ ಮಾತುಕತೆ. ಯಾರ್ಯಾರಿಗೆ ತೊಂದರೆ ಕೊಟ್ರೋ ಅವರ ಮನೆ ಬಾಗಿಲಿಗೆ ಹೋದ್ರಿ. ಇವತ್ತು ಎಲ್ಲಾ ವಿರೋಧಿಗಳು ನಿಮಗೆ ಸ್ನೇಹಿತರು. ಕುಮಾರಸ್ವಾಮಿ ಇವತ್ತು ಸಾಕಷ್ಟು ನಾಟಕವಾಡ್ತಾ ಇದ್ದಾರೆ. ಮಾಜಿ ಸಿಎಂ ವಿರುದ್ಧ ನರೇಂದ್ರ ಸ್ವಾಮಿ ಕಿಡಿ. ಹುಟ್ಟಿಸಿದ ಮಕ್ಕಳನ್ನೇ ಪ್ರಶ್ನಿಸೋಕ್ಕಾಗಲ್ಲ, ಯಾರಿಗೂ ಬಲವಂತದಿಂದ ಪ್ರಶ್ನೆ ಮಾಡಲ್ಲ. ತಮ್ಮ ಭವಿಷ್ಯಕ್ಕಾಗಿ ಅವರು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಸುಮಲತಾ ಅಂಬರೀಶ್ ಬಗ್ಗೆ ಸಾಫ್ಟ್ ಆದ್ರ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ. ಅಪ್ಪನ ಕ್ಷೇತ್ರದಲ್ಲಿ ಮಗಳಿಂದ ಭರ್ಜರಿ ಮತಬೇಟೆ. ಯಮಕನ್ಮರಡಿಯಲ್ಲಿ ಬಿರುಸಿನ ಪ್ರಚಾರ ನಡೆಸಿದ ಚಿಕ್ಕೋಡಿ ಕಾಂಗ್ರೆಸ್ ಅಭ್ಯರ್ಥಿ. ಸತೀಶ್ ಜಾರಕಿಹೊಳಿ ಮಾಡಿದ ಕೆಲಸ ಮುಂದಿನ ಅಭಿವೃದ್ಧಿಯೇ ಶ್ರೀರಕ್ಷೆ ಅಂದಿರೋ ಪ್ರಿಯಾಂಕಾ ಜಾರಕಿಹೊಳಿ. ಎಎನ್ಎಫ್ ಕುಂಬಿಂಗ್ ಕಾರ್ಯಾಚರಣೆ ಮಧ್ಯೆ ನಕ್ಸಲರು ಪ್ರತ್ಯಕ್ಷ. ಕಡಬದ ಚೇರು ಗ್ರಾಮದ ಮನೆಯೊಂದಕ್ಕೆ 6 ಮಂದಿ ಶಸ್ತ್ರಸಜ್ಜಿತ ನಕ್ಸಲರ ತಂಡ ಎಂಟ್ರಿ. ಊಟ ಮಾಡಿ ಮೊಬೈಲ್ ಚಾರ್ಜ್ ಮಾಡಿಕೊಂಡ ಬಗ್ಗೆ ಮಾಹಿತಿ. ಬೆಂಗಳೂರು ಮೆಡಿಕಲ್ ಕಾಲೇಜು ಹಾಸ್ಟೆಲ್ ವಿದ್ಯಾರ್ಥಿನಿಯರು ಅಸ್ವಸ್ಥ ಪ್ರಕರಣ. 47 ಜನರಿಗೂ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಹಾಸ್ಟೆಲ್ ಅವ್ಯವಸ್ಥೆಯಿಂದ ಸಮಸ್ಯೆಯ ಶಂಕೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ಮಾತ್ರ ಜಾಣ ಕುರುಡು. ನಲವತ್ತೇಳು ವಿದ್ಯಾರ್ಥಿನಿಯರ ಪೈಕಿ ಒಬ್ಬರಿಗೆ ಕಾಲರಾ ಇರೋದು ಪತ್ತೆ. ಬ್ಲಡ್ ಟೆಸ್ಟ್ ವರದಿಯಲ್ಲಿ ಕಾಲರಾ ದೃಢ. ಕಲ್ಚರ್ ರಿಪೋರ್ಟ್ಗಾಗಿ ಕಾಯ್ತಾ ಇರೋ ವೈದ್ಯರು. ಇಬ್ಬರಿಗೆ ಐಸಿಯುನಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದೀವಿ, ಎಲ್ಲರೂ ರಿಕವರ್ ಆಗ್ತಾ ಇದ್ದಾರೆ. ಫುಡ್ ಪಾಯ್ಸನ್ ಆಗಿರೋ ಸಾಧ್ಯತೆ ಇದೆ, ಅದಕ್ಕಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ವಿದ್ಯಾರ್ಥಿನಿಯರಿಗೆ ಚಿಕಿತ್ಸೆ ಕೊಡ್ತಾ ಇರೋ ಡಾಕ್ಟರ್ ಪ್ರಶಾಂತ್ರಿಂದ ಮಾಹಿತಿ. ಸ್ಕ್ರೀನಿಂಗ್ ಟೆಸ್ಟ್ನಲ್ಲಿ ಒಬ್ಬರ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಬಿಬಿಎಂಪಿಗೂ ಈ ಬಗ್ಗೆ ಮಾಹಿತಿ ನೀಡಲಾಗಿದೆ. ನಾವು ಹಾಸ್ಟೆಲ್ ಪರಿಶೀಲಿಸಿದ್ದೀವಿ, ವ್ಯವಸ್ಥೆ ಚೆನ್ನಾಗಿದೆ. ಬೆಂಗಳೂರು ಮೆಡಿಕಲ್ ಕಾಲೇಜಿನ ಡೀನ್ ರಮೇಶ್ ಕೃಷ್ಣ ಸ್ಪಷ್ಟನೆ. ರಾಯಚೂರು ಬೀದರ್ನಲ್ಲಿ 42 ಡಿಗ್ರಿ, ರಾಜಧಾನಿ ಬೆಂಗಳೂರಲ್ಲೂ 37 ಡಿಗ್ರಿ ಸೆಲ್ಸಿಯಸ್. ಸೂರ್ಯನ ಕೋಪಕ್ಕೆ ತತ್ತರಿಸ್ತಾ ಇರೋ ನಾಡಿನ ಜನ. ಬಿಸಿಲಿನ ಬೇಗೆ ಕಡಿಮೆ ಮಾಡುವಂತ ಪ್ರಾರ್ಥನೆ. ಸಾವು ಗೆದ್ದ ಸಾತ್ವಿಕ್ ಬಗ್ಗೆ ಹರಿದು ಬರ್ತಾ ಇದೆ ಹಾಡುಗಳು. ಸಿದ್ದೇಶ್ವರ ಸ್ವಾಮಿ ಪವಾಡದಿಂದ ಸಾತ್ವಿಕ್ ಜೀವನಮರಣ ಹೋರಾಟದ ಜನಪದ ಗೀತೆಗಳು. 2 ವರ್ಷದ ಬಾಲಕನಿಗೆ ಆಸ್ಪತ್ರೆಯಲ್ಲಿ ಮುಂದುವರೆದ ಚಿಕಿತ್ಸೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.